ಇನ್ನು ದೇವೇಗೌಡರ ವಿರುದ್ಧ ತೊಡೆತಟ್ಟಿದ್ದಾರೆ ಮುದ್ದಹನುಮೇಗೌಡ. ತುಮಕೂರಿನಿಂದಲೇ ಸ್ಪರ್ಧಿಸ್ತಾರಂತೆ ಕಾಂಗ್ರೆಸ್ನ ಸಂಸದ. ಇಂಥದ್ದೊಂದು ಮಾತುಗಳನ್ನ ಸ್ವತಃ ಮುದ್ದಹನುಮೇಗೌಡರೇ ಹೇಳ್ತಿದ್ದಾರೆ. ದೇವೇಗೌಡರ ವಿರುದ್ಧ ತೊಡೆತಟ್ಟಿದ್ದಾರೆ ಅಲ್ಲಿ ಮುದ್ದಹನುಮೇಗೌಡರು. ತುಮಕೂರಿನಿಂದಲೇ ಸ್ಪರ್ಧಿಸ್ತಾರಂತೆ. ಅವರು ಕಾಂಗ್ರೆಸ್ನ ಸಂಸದರು, ಹಾಲಿ ಕಾಂಗ್ರೆಸ್ ಸಂಸದರಾಗಿದ್ರು ಕೂಡ ಅಲ್ಲಿ ಟಿಕೆಟ್ ಕೈ ತಪ್ಪಿತ್ತು. ಇಡೀ ಕ್ಷೇತ್ರವೇ ಕೈ ತಪ್ಪಿತ್ತು. ಕಾಂಗ್ರೆಸ್ನಿಂದ ಜೆಡಿಎಸ್ಗೆ ಬಿಟ್ಟು ಕೊಡಲಾಗಿತ್ತು. ಕಾಂಗ್ರೆಸ್ ಹೈಕಮಾಂಡ್ ವಿರುದ್ಧವೇ ಸೆಡ್ ಹೊಡೆದು ಮುದ್ದಹನುಮೇಗೌಡ ಸಿಡಿಮಿಡಿಗೊಂಡ್ರು. ಇವತ್ತು ನನ್ನನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೀರಾ ಅಂತ ಹೇಳಿ ಆಕ್ರೋಶವನ್ನು ಕೂಡ ಹೊರಹಾಕಿದ್ರು. ಬೆಂಬಲಿಗರ ಸಭೆ ಬಳಿಕ ಮುದ್ದಹನುಮೇಗೌಡರು ಫುಲ್ ಗರಂ ಆದ್ರು. ನಾನು 30 ವರ್ಷದಿಂದ ಸಾರ್ವಜನಿಕ ಜೀವನದಲ್ಲಿದ್ದೇನೆ, ಒಂದೇ ಒಂದು ಕಾರಣ ಹೇಳಿಲ್ಲ, ನನ್ನನ್ನೇ ಯಾಕೆ ಬಲಿಪಶು ಮಾಡ್ತೀರಾ, ಸೀಟಿಗೋಸ್ಕರ ಅಂಗಲಾಚುವಂತ ಪರಿಸ್ಥಿತಿ ಬರಲಿದೆ ಅಂತ ಹೇಳಿ ನಾನು ಯಾವತ್ತೂ ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಯಾರ ಬಗ್ಗೆನೂ ಟೀಕೆ ಮಾಡಿಲ್ಲ, ಮನವಿ ಮಾಡ್ತಿದ್ದೇನೆ ಅಷ್ಟೇ ಅಂತ ಹೇಳಿ ಫುಲ್ ಗರಂ ಆಗಿಯೇ ಮಾತನಾಡ್ತಾ ಇದ್ರು ಮುದ್ದಹನುಮೇಗೌಡರು. ಆಬ್ವಿಯಸ್ಲಿ, ಯಾಕಂದ್ರೆ ಅಲ್ಲಿ ಅವರು ಸಿಟ್ಟಿಂಗ್ MP ಆಗಿದ್ರು. ಇರುವಂತಹ ಹಾಲಿ ಸಂಸದರ ಕ್ಷೇತ್ರಗಳನ್ನ ಬಿಟ್ಟು ಕೊಡಬಾರದು ಅನ್ನುವಂಥ ಮಾತುಗಳು ಕಾಂಗ್ರೆಸ್ನಲ್ಲಿ ಕೇಳಿ ಬರ್ತಾನೆ ಇತ್ತು. ಯಾವಾಗ ಮೈತ್ರಿ ಪಕ್ಕ ಆಯಿತು, ಸೀಟು ಹಂಚಿಕೆಯು ಕೂಡ ಪಕ್ಕ ಆಯಿತು, 28 ಅನ್ನುವಂತಹ ಸೂತ್ರ ಏನು ಅನುಸರಿಸಲಾಯಿತು. ಇದಾದ ಬಳಿಕ ನಡೆದಂತಹ ಒಂದಷ್ಟು ಬೆಳವಣಿಗೆಗಳನ್ನ ನೋಡ್ತಾ ಹೋದ್ರೆ ಮುದ್ದಹನುಮೇಗೌಡರಿಗೆ ಎಲ್ಲೋ ಒಂದು ಕಡೆ ಅನಿಸಿದೆ, ಕಾಂಗ್ರೆಸ್ಗೆ ವಾಪಸ್ ಸೀಟ್ ಸಿಗುವಂತ ಸಾಧ್ಯತೆಗಳು ತೀರಾ ಕಡಿಮೆ. ಹೀಗಿರುವಾಗ ನಾನು ಸ್ಪರ್ಧಿಸಬೇಕು ಬೇಡವೋ, ನಾನು ಚುನಾವಣಾ ಕಣದಲ್ಲಿ ಇರಬೇಕು ಬೇಡವೋ ಅಂತ ಹೇಳಿ ಇವತ್ತು ಅವರು ಬೆಂಬಲಿಗರ ಸಭೆಯನ್ನು ನಡೆಸಿದ್ರು. ಸಭೆಯಲ್ಲಿ ವ್ಯಕ್ತವಾದಂಥ ಅಭಿಪ್ರಾಯ ಜೊತೆಗೆ ಅಲ್ಲಿ ಬಂದಂಥ ಕಾರ್ಯಕರ್ತರು ಹೇಳಿದಂಥ ಒಂದಷ್ಟು ಮಾತು ಇವೆಲ್ಲವನ್ನೂ ಕೇಳಿಸಿಕೊಂಡಂಥ ಮುದ್ದಹನುಮೇಗೌಡರು, ನಾನು ಯಾವುದೇ ಕಾರಣಕ್ಕೂ ಕೂಡ ಕಣದಿಂದ ಹಿಂದೆ ಸರಿಯೋದಿಲ್ಲ, ನಾನು ಚುನಾವಣೆಗೆ ಸ್ಪರ್ಧಿಸ್ತೇನೆ, ಅದು ಕೂಡ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿ ತುಮಕೂರು ಕ್ಷೇತ್ರದಿಂದ ಕಣಕ್ಕಿಳಿತೇನೆ, ಸೋಮವಾರ ನಾಮಪತ್ರವನ್ನು ಸಲ್ಲಿಸ್ತೇನೆ ಅಂತ ಹೇಳಿ ಕಂಠಾಘೋಷವಾಗಿ ಒಂದು ಅನೌನ್ಸ್ ಅನ್ನ ಮಾಡಿದ್ರು. ಜೊತೆಗೆ ಇನ್ನೊಂದು ವಿಚಾರವನ್ನ ಮುದ್ದಹನುಮೇಗೌಡರ ವಿಚಾರದಲ್ಲಿ ನೋಡಬೇಕು. ತುಂಬಾ ಸೌಮ್ಯ ಸ್ವಭಾವದ, ಯಾರ ವಿರುದ್ಧವೂ ಟೀಕೆ ಮಾಡದ ಒಂದಷ್ಟು ಸಜ್ಜನ ರಾಜಕಾರಣಿಗಳ ಸಾಲಿಗೆ ಸೇರುವಂತಹ ಮುದ್ದಹನುಮೇಗೌಡರು ಇವತ್ತು ಫುಲ್ ಗರಂ ಆಗಿದ್ರು. ಮಾತನಾಡುವಂತಹ ಮಾತಲ್ಲೂ ಕೂಡ ಭಾರಿ ಪ್ರಮಾಣದ ಮೊನಚಿತ್ತು ಮುದ್ದಹನುಮೇಗೌಡರದ್ದು. ಮೈತ್ರಿ ಧರ್ಮನೇ ಅದು. ನಾನು ಸಿಟ್ಟಿಂಗ್ ಮೆಂಬರ್ ಆಫ್ ಪಾರ್ಲಿಮೆಂಟ್. ಐ ಹ್ಯಾವ್ ಡೆಲಿವರ್ಡ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್. I should have been allowed to contest the election. What is doing? Why are you rejecting? Why you denied ticket to me? Why you denied opportunity to contest? That is not correct. ಮೈತ್ರಿ ಧರ್ಮ ಅಂದ್ರೆ ಹಾಲಿ ಸಂಸದ ಯೋಗ್ಯ ಕ್ರಿಯಾಶೀಲ ಸಂಸದನ ಪುನಃ ನಿಲ್ಲಿಸ್ತಕ್ಕಂಥದ್ದೇ ಮೈತ್ರಿ ಧರ್ಮ. ಹೇಳ್ತೀನಿ ನಾನು ಅದನ್ನ, ನಾನು ಆಮೇಲೆ ಹೇಳ್ತೀನಿ ಆಮೇಲೆ ಇನ್ನೊಂದು ವಿಚಾರ, ಮುದ್ದಹನುಮೇಗೌಡರ ವಿಚಾರವಾಗಿ ನೋಡ್ತಾ ಹೋದ್ರೆ ಟಿಕೆಟ್ಗಾಗಿ ಅಂಗಲಾಚುವಂತಹ ಸ್ಥಿತಿ ನನಗೆ ಬರುತ್ತೆ ಎನ್ನುವಂತಹ ನಿರೀಕ್ಷೆಯನ್ನೇ ನಾನು ಇಟ್ಕೊಂಡಿರಲಿಲ್ಲ. 30 ವರ್ಷಗಳಿಂದ ನಾನು ಸಾರ್ವಜನಿಕ ಜೀವನದಲ್ಲಿದ್ದೇನೆ, 30 ವರ್ಷಗಳಿಂದ ಜನಸೇವೆಯನ್ನ ಮಾಡಿಕೊಂಡು ಬಂದಿದ್ದೇನೆ. ಇಂಥ ಸ್ಥಿತಿಯಲ್ಲಿ ಕಳೆದ 10 ದಿನಗಳ ಹಿಂದೆ ಈ ಸಭೆ ನಡೆಸ್ತೇನೆ ಅನ್ನುವಂತಹ ಅರಿವು ನನಗಿರಲಿಲ್ಲ. ಯಾಕಂದ್ರೆ ಅಷ್ಟರ ಮಟ್ಟಿಗೆ ನಾನು ಕಾನ್ಫಿಡೆಂಟ್ ಆಗಿದ್ದೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅಂತ. ಆದ್ರೆ ಕೈ ಮುಖಂಡರ ಸಭೆಯಲ್ಲಿ ಮುದ್ದಹನುಮೇಗೌಡ ಹೇಳಿರುವಂತಹ ಮಾತಿದು. ಇಂಥದ್ದೊಂದು ನಿರೀಕ್ಷೆ ಇರಲಿಲ್ಲ, ಟಿಕೆಟ್ಗಾಗಿ ಅಂಗಲಾಚಬೇಕು, ಟಿಕೆಟ್ಗಾಗಿ ನಾನು ಯಾರೋ ಹತ್ರ ಹೋಗಿ ಕೇಳಬೇಕು, ಇಂಥದ್ದೊಂದು ಪರಿಸ್ಥಿತಿ ನನಗೆ ಬರುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇಟ್ಕೊಂಡಿರಲಿಲ್ಲ. ಇನ್ನು ಕಳೆದ 10 ದಿನಗಳ ಹಿಂದೆ ಇಂಥದ್ದೊಂದು ಬೆಂಬಲಿಗರ ಸಭೆಯನ್ನು ನಡೆಸ್ತೇನೆ ಅನ್ನುವಂಥ ನಿರೀಕ್ಷೆ ಕೂಡ ನನಗಿರಲಿಲ್ಲ ಅನ್ನುವಂಥ ಮಾತುಗಳನ್ನ ಆಡಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಾಗಿ ನಮ್ಮ ಪ್ರತಿನಿಧಿ ಮಹೇಶ್ ಜೊತೆಗೆ ಮುದ್ದಹನುಮೇಗೌಡರು ಒಂದಷ್ಟು ಮಾತನಾಡಿದ್ದಾರೆ. ಏನು ಮಾತಾಡಿದ್ದಾರೆ ನೋಡೋಣ ಬನ್ನಿ. ಕಾಂಗ್ರೆಸ್ನಿಂದ ಏನು ಟಿಕೆಟ್ ಸಿಗುತ್ತೆ ಅಂತ ಸಾಕಷ್ಟು ನಿರೀಕ್ಷೆಯಲ್ಲಿದ್ದಂಥ ಮುದ್ದಹನುಮೇಗೌಡರಿಗೆ ಕೊನೆಗೂ ಟಿಕೆಟ್ ಸಿಗಲಿಲ್ಲ. ಇವತ್ತು ಏನು ತಮ್ಮ ತೋಟದಲ್ಲಿ ಏನು ಕಾರ್ಯಕರ್ತರ ಸಭೆ ಕೂಡ ಕರೆದಿದ್ರು. ಈ ಸಭೆಯಲ್ಲಿ ಸಾಕಷ್ಟು ಬಾರಿ ಏನು ಟಿಕೆಟ್ ಕೊಡಲೇಬೇಕು, ಇಲ್ಲಾಂದರೆ ಸ್ವತಂತ್ರವಾಗಿ ಏನು ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿ ಅಂತೇಳಿ ಕಾರ್ಯಕರ್ತರು ಒತ್ತಾಯ ಕೂಡ ಮಾಡಿದರು. ಈಗ ಸ್ವತಃ ಏನು ಮುದ್ದಹನುಮೇಗೌಡರು ನಮ್ಮ ಜೊತೆ ಇದ್ದಾರೆ, ಈಗ ಅವ್ರನ್ನೇ ಕೇಳೋಣ ಅವರ ಮುಂದಿನ ನಿರ್ಣಯ ಏನು ಅಂತೇಳಿ. ಸರ್, ಈಗ ನೀವು ಪೂರ್ತಿ ಎಲ್ಲ ವಿದ್ಯಮಾನಗಳನ್ನು ಸ್ವತಃ ನಾವು ನೋಡಿದ್ದೀರಿ. ಟಿಕೆಟ್ ಸಿಕ್ಕಿಲ್ಲ ಅಂತ ನಮ್ಮ ಮಾತನ್ನು ನೀವು ಹೇಳ್ತಾ ಇದ್ರಿ, ನಾನು ಅದನ್ನು ಒಪ್ಪೋದಿಲ್ಲ. ಇನ್ನೂ ಮಂಗಳವಾರ ಸಂಜೆವರೆಗೂ, ಮಂಗಳವಾರ 3 ಗಂಟೆವರೆಗೂ ಕೂಡ ಪಕ್ಷಗಳಲ್ಲಿ ಯಾವುದೇ ನಿರ್ಧಾರ ಬೇಕಾದ್ರೂ ಆಗ್ಬೋದು. ನಾನು ಇವತ್ತು ಜನರ
ಆಶಯಗಳೇನಿದೆ, ಭಾವನೆಗಳೇನಿದೆ, ಅದನ್ನು ನಾನು ಒಬ್ಬ ಈಗಿನ ಹಾಲಿ ಸಂಸತ್ ಸದಸ್ಯನಾಗಿ ಅವ್ರನ್ನ ವಿಚಾರಣೆ ಮಾಡ್ಕೊಳ್ತಕ್ಕಂಥ ನನ್ನ ಜವಾಬ್ದಾರಿ ಇತ್ತು. ಅದಕ್ಕೋಸ್ಕರ ಇವತ್ತು ನಾನು ಇಲ್ಲಿ ನಾವು ಸೇರಿದ್ದು. ಅವ್ರ ಭಾವನೆಗಳನ್ನ ಅವ್ರು ತಿಳಿಸಿದ್ದಾರೆ, ನನ್ನ ವಿಚಾರಗಳನ್ನ ನಾನು ಅವ್ರಿಗೆ ಮಂಡನೆ ಮಾಡಿದ್ದೀನಿ. ಅಂತಿಮವಾಗಿ ಅವ್ರ ತೀರ್ಪು ಇಲ್ಲ ನೀವು ಸ್ಪರ್ಧೆ ಮಾಡಲೇಬೇಕು ಹಾಗೆ ಅಂತ ಇದೆ. ಆ ಭಾವನೆಗಳಿಗೆ ವಿಚಾರಕ್ಕೆ ಮೀರಿ ನಾನು ನಡೆಯೋಕ್ಕಾಗೋದಿಲ್ಲ. ಆದ್ದರಿಂದ ನಾನು ಸೋಮವಾರ ದಿವಸ ನಾನೀಗ ಕಾಂಗ್ರೆಸ್ ಪಕ್ಷದ ಸಂಸದನಿದ್ದೇನೆ. ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಸೋಮವಾರ ನನ್ನ ನಾಮಪತ್ರವನ್ನು ಸಲ್ಲಿಸ್ತಕ್ಕಂಥ ನಿರ್ಧಾರವನ್ನು ಮಾಡಿದ್ದೀನಿ. ಸರ್, ಈಗ ಹಲವು ದಿನಗಳಿಂದ ಕೂಡ ರಾಜ್ಯ ನಾಯಕರ ಮನೆ ಬಾಗಿಲಿರಬಹುದು ಮತ್ತು ದೆಹಲಿಯಲ್ಲಿ ಕೂಡ ನೀವು ಟಿಕೆಟ್ ಕೊಡಬೇಕು ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಯಾಕೆ ಏನು 10 ಸಂಸದರಿಗೂ ಟಿಕೆಟ್ ಕೊಡ್ತೀವಿ ಅಂತ ಮೊದಲೇ ಘೋಷಣೆ ಆಗಿತ್ತು. ಈಗ 9 ಜನಕ್ಕೆ ಕೊಟ್ಟು ನಿಮಗೆ ಟಿಕೆಟ್ ಕೈ ತಪ್ಪಲು ಕಾರಣವೇನು ಸರ್? ಅದನ್ನೇ ನಾನು ಕೇಳ್ತಾ ಇದ್ದೀನಿ. ನಾನು ಸಕ್ರಿಯ ಸಂಸದ ಅಲ್ಲದೆ ಹೋದರೆ, ನನ್ನ ಜವಾಬ್ದಾರಿಯನ್ನು ನಾನು ಲೋಕಸಭೆಯಲ್ಲಿ ಕ್ಷೇತ್ರದಲ್ಲಿ ನಿರ್ವಹಿಸಲಿಲ್ಲದೆ ಹೋದರೆ, ಅಥವಾ ಕಡು ಭ್ರಷ್ಟ ಇದ್ದರೆ, ಅಥವಾ ಇನ್ಯಾವುದೇ ರೀತಿಯಲ್ಲೂ ಕೂಡ ನನಗೆ ಯೋಗ್ಯತೆ ಇಲ್ಲದೆ ಹೋದರೆ ನೀವು ಕಾರಣ ಕೊಡಿ. ನನಗೆ ಈ ಕಾರಣದಿಂದ ನಿಮಗೆ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ನೀವು ಯಾವುದೇ ಸಕಾರಣ ಇಲ್ಲದಲೇ ನಾನು 9 ಜನಕ್ಕೆ ನೀವು ಹಾಲಿ ಸಂಸದರಿಗೆ ನಮ್ಮ ಪಕ್ಷದಲ್ಲಿ ಕೊಟ್ಟು ನನಗೆ ನೀವು ಅವಕಾಶವನ್ನು ನಿರಾಕರಣೆ ಮಾಡಿರ್ತಕ್ಕಂಥದ್ದಕ್ಕೆ ಸರಿ ಇಲ್ಲ. ಅದನ್ನು ಪುನರ್ ಪರಿಶೀಲನೆ ಮಾಡಿ ಅಂತಲೇ ನಾನು ಕೇಳ್ತಾ ಇದ್ದೀನಿ, ಮನವಿ ಮಾಡ್ಕೊಳ್ತೀನಿ. ಇವತ್ತು ನಾನು ಅದನ್ನೇ ಮನವಿ ಮಾಡಿದ್ದೀನಿ. ಎರಡೂ ಪಕ್ಷದ ನಾನು ರಾಷ್ಟ್ರೀಯ ಮುಖಂಡರುಗಳಿಗೆ ನಾನು ಮನವಿ ಮಾಡ್ಕೊಂಡಿದ್ದೀನಿ, ದಯಮಾಡಿ ತಮ್ಮ ನಿರ್ಧಾರವನ್ನು ಪುನರ್ ಪರಿಶೀಲನೆ ಮಾಡಿ ನನಗೊಂದು ಅವಕಾಶ ಕೊಡಿ ಅಂತ ಕೇಳಿದ್ದೀನಿ. ಈಗ ಟಿಕೆಟ್ ಕೈ ತಪ್ಪೋದಕ್ಕೆ ಏನು ನಮ್ಮ ರಾಜ್ಯ ನಾಯಕರಲ್ಲಿ ಯಾರಾದರೂ ನನಗೆ ಅಂದಿಲ್ಲ. ಈಗ ಒಂದು ನಿರ್ಧಾರ ಆಗಿದೆ. ನಿರ್ಧಾರ ಆಗಿರೋದ್ರಿಂದ ಆ ನಿರ್ಧಾರವನ್ನು ಪರಿಶೀಲನೆ ಮಾಡಿ, ಪುನರ್ ಪರಿಶೀಲನೆ ಮಾಡಿ ಅಂತ ನಾನು ಮನವಿ ಮಾಡಿದ್ದೀನಿ. ಬಹುತೇಕ ದೇವೇಗೌಡರು ಸೋಮವಾರ ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದು ನನಗೆ ಗೊತ್ತಿಲ್ಲ. ಆ ವಿಚಾರ ನನ್ನ ಗಮನಕ್ಕೆ ಬಂದಿಲ್ಲ. ಒಂದು ವೇಳೆ ದೇವೇಗೌಡರು ಇಲ್ಲಿಂದ ಒಂದು ವೇಳೆನ ಪ್ರಶ್ನೆಗೆ ನಾನು ಉತ್ತರ ಹೇಳೋಕ್ಕಾಗೋದಿಲ್ಲ. ನಮ್ಗೆ ಏನು ಆಗಿದೆ ಇವತ್ತೇನು ನಡೆದಿದೆ ಅದಷ್ಟೇ ನನಗೆ ಗೊತ್ತು. ಒಂದು ವೇಳೆ ಏನಾಗ್ಬೋದು, ಸೋಮವಾರ ಏನಾಗ್ಬೋದು, ಮಂಗಳವಾರ ಏನಾಗ್ಬೋದು ನಮಗೆ ಗೊತ್ತಿರಲ್ಲ. ಹೆಂಗೆ ಗೊತ್ತಾಗುತ್ತೆ ಸರ್? ಈಗ ಏನಾದರೂ ಮನವೊಲಿಸೋ ಪ್ರಯತ್ನ ಮಾಡಿದ್ರೆ ಸರ್? ಅಲ್ಲ, ಅದನ್ನೇ ಹೇಳಿದ್ನಲ್ಲ, ಮಾಡಿದ್ರೆ ಅಂತಂದರೆ ಈಗ ಮಾಡಿದ್ರೆ ಅಂತ ಅನ್ನೋದು ನಾನು ಹೆಂಗೆ ಪ್ರಿಸ್ಯೂಮ್ ಮಾಡ್ಕೊಂಡು ಉತ್ತರ ಹೇಳಿ? ಐ ಕ್ಯಾನಾಟ್ ಆನ್ಸರ್ ಸಚ್ ಹೈಪೋಥೆಟಿಕಲ್ ಕ್ವಶನ್ಸ್. ನಾನು ಅದನ್ನೇ ಹೇಳಿದ್ನಲ್ಲ, ಐ ಕ್ಯಾನಾಟ್ ಆನ್ಸರ್ ಹೈಪೋಥೆಟಿಕಲ್ ಕ್ವಶನ್ಸ್. ಐ ಕ್ಯಾನ್ ಓನ್ಲಿ ಆನ್ಸರ್ ವಾಟ್ ಈಸ್ ಬಿಫೋರ್ ಮೀ. ಕಾಂಗ್ರೆಸ್ಸಿಂದ ನೀವು ಸ್ಪರ್ಧೆ ಮಾಡೋದು ಖಚಿತ, ಬಿ ಫಾರಂ ಸಿಗುತ್ತೆ ಅಂತ ವಿಶ್ವಾಸ ಇದೆ. ಮೈತ್ರಿ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಬೇಕು ಅನ್ನೋದು ನನ್ನ ಆಶೆ ಇದೆ. ಬಿಕಾಸ್ ನಾನು ಐ ಮೆಂಬರ್ ಆಫ್ ಪಾರ್ಲಿಮೆಂಟ್ ಫ್ರಮ್ ಕಾಂಗ್ರೆಸ್ ಪಾರ್ಟಿ. ಐ ಶುಡ್ ಕಂಟೆಸ್ಟ್ ಆಸ್ ಎ ಕಾಂಗ್ರೆಸ್ ಕ್ಯಾಂಡಿಡೇಟ್. ಬಹುತೇಕ ಕಾಂಗ್ರೆಸ್ ಸೀಟನ್ನು JDS ಬಿಟ್ಕೊಟ್ಟಾಗಿದೆ, ಕೊಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಏನು ಮಾಡ್ತಾರೆ? ಅದನ್ನೇ ಹೇಳ್ತಿಲ್ಲ. ಆದರೆ ಅನ್ನೋದನ್ನ ನಾನು ಈಗ ಹೇಳೋಕ್ಕಾಗೋದಿಲ್ಲ. ಈಗ ನಾನಿವತ್ತು ತೀರ್ಮಾನ ತಗೊಂಡಿರ್ತಕ್ಕಂಥದ್ದು ಈ ಕ್ಷೇತ್ರದ ಮುಖಂಡರು, ಜನರು ಮತ್ತು ಅವರ ನಮ್ಮ ಹಿತೈಷಿಗಳ ಅಭಿಪ್ರಾಯ ಏನಿದೆ ಅದಕ್ಕೆ ಗೌರವಿಸಿ ನಾನು ತೀರ್ಮಾನ ತೊಗೊಂಡಿದ್ದೀನಿ. ಐ ಹ್ಯಾವ್ ಟು ಗೋ ಬಿಫೋರ್ ದೆಮ್ ಒನ್ಸ್ ಅಗೇನ್. ನೀವು ನಾಮಪತ್ರ ಸಲ್ಲಿಕೆ ಮಾಡ್ತೀವಿ ಅಂತ ಹೇಳಿದರೆ ಯಾರೆಲ್ಲ ಬರ್ಬೋದು ಸರ್? ನಮ್ಮ ಜಿಲ್ಲಾ ಯಾರು ಬರ್ತಾರೆ ಅಂತ ನೋಡೋಣ. 5 ಜನ ಅಷ್ಟೇ ತಾನು ಒಳಗಡೆ ಹೋಗೋಕ್ಕಾಗೋದು. ಓನ್ಲಿ 5 ಮೆಂಬರ್ಸ್ ಅಲ್ವಾ? ಸ್ಪರ್ಧೆ ಖಚಿತ. ನಾನು ಅದನ್ನು ಸೋಮವಾರ ನಾನು ನಾಮಿನೇಷನ್ ಮಾಡ್ತೀನಿ ಅಂತ ಭಾಳ ನಿಮ್ಮ ಮುಂದೆ ಎಲ್ಲ ಪ್ರೊಸೀಡಿಂಗ್ಸು ನಿಮ್ಮ ಮುಂದೆ ನಡೆದಿದೆ. ನೀವೆಲ್ಲ ಸಾಕ್ಷಿ ಕಳಿಸಿದ್ರೆ ಅದಕ್ಕೆ ಕಾಂಗ್ರೆಸ್ ಟಿಕೆಟ್ ಸಿಗಲಿಲ್ಲ ಅಂದರೆ ಸರ್ ಅದನ್ನೇ ಹೇಳ್ತಾರೆ. ಅಂದರೆ ಬೇಡ, ಇವತ್ತು ನನ್ನ ನಿರ್ಧಾರ ಹಂಗಿದೆ. ವಿಲ್ ಸಿ ಆಫ್ಟರ್ವರ್ಡ್ಸ್. ಇದು ಏನು ಸಂಸದ ಮುದ್ದನ್ಮೇಗೌಡರು ಹೇಳುವಂಥದ್ದು. ಸೋಮವಾರ ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತೀನಿ. ಒಂದು ವೇಳೆ ಏನಾದರೂ ಕಾಂಗ್ರೆಸ್ಸಿಂದ ಟಿಕೆಟ್ ಕೊಟ್ಟರೆ ಮೈತ್ರಿ ಅಭ್ಯರ್ಥಿಯಾಗಿ ನಾವು ಏನು ಸ್ಪರ್ಧೆ ಮಾಡ್ತೀವಿ. ಒಂದು ವೇಳೆ ಸಿಗಲಿಲ್ಲ ಅಂದರೆ ಜನರ ನಿರ್ಧಾರದಂತೆ ಮುಂದಿನ ತಮ್ಮ ನಿರ್ಧಾರವನ್ನು ವ್ಯಕ್ತಪಡಿಸುವಂತ ಕೂಡ ಹೇಳಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರುಣ್ ಜೊತೆ ಮಹೇಶ್, ಟಿವಿ9 ತುಮಕೂರು.